ಸುಮಲತಾ ವಿಚಾರದಲ್ಲಿ ಕಾಂಗ್ರೆಸ್ ತಟಸ್ಥ ನಿಲುವು ತಳೆದಿದೆ. ಒಂದು ವೇಳೆ ಸುಮಲತಾ ಚುನಾವಣೆಗೆ ನಿಂತರೆ ಆಕ್ಷೇಪ ವ್ಯಕ್ತಪಡಿಸುವುದು ಬೇಡ, ಜೆಡಿಎಸ್ಗೆ ಕ್ಷೇತ್ರ ಬಿಟ್ಟುಕೊಟ್ಟು ಸುಮ್ಮನಿರೋಣ, ಸ್ವತಂತ್ರವಾಗಿ ಗೆದ್ರೆ ನಮಗೆ ಲಾಭ, ಅನುಕಂಪದ ಅಲೆಯಿಂದ ಸುಮಲತಾ ಗೆಲುವು ಪಕ್ಕ, ಸುಮಲತಾ ಸ್ಪರ್ಧೆ ಬಗ್ಗೆ ನೀವೆಲ್ಲರೂ ತಟಸ್ಥವಾಗಿರಿ ಅಂತ ರಾಜ್ಯ ನಾಯಕರಿಗೆ ಕೆಸಿ ವೇಣುಗೋಪಾಲ್ ಸೂಚನೆ ನೀಡಿದ್ದಾರೆ. ವೇಣುಗೋಪಾಲ್ ಸಲಹೆಗೆ ರಾಜ್ಯ ನಾಯಕರು ತಲೆದೂಗಿದ್ದಾರೆ. ಲೋಕಸಭಾ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಮಂಡ್ಯ ಉಸ್ತುವಾರಿ ಸಚಿವ ಸಿಎಸ್ ಪುಟ್ಟರಾಜು ಮತ್ತು ಅಂಬರೀಶ್ ಅಭಿಮಾನಿಗಳ ನಡುವೆ ಫೇಸ್ಬುಕ್ ವಾರ್ ಶುರುವಾಗಿದೆ. ಅಂಬಿ ಅಭಿಮಾನಿಗಳು ನಮ್ಮ ಸುಮಲತಾ ಮುಂದೆ ನಿಮ್ಮ ಕುಮಾರಸ್ವಾಮಿ ಮಗ ನಿಖಿಲ್ರನ್ನ ಗೆಲ್ಲಿಸಿಕೊಳ್ಳಿ ನೋಡೋಣ ಅಂತ ಜೆಡಿಎಸ್ಗೆ ಸವಾಲು ಹಾಕಿದ್ರೆ, ಪುಟ್ಟರಾಜು ಬೆಂಬಲಿಗರು ಯಾರೇ ಬಂದರೂ ಮಂಡ್ಯದಲ್ಲಿ ಜೆಡಿಎಸ್ದೇ ಹವಾ ಅಂತಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವಾರ್ ಜೋರಾಗಿ ಶುರುವಾಗಿದೆ. ಇಡಿ ಸಮನ್ಸ್ ಹಾಗೂ ಮೂಲ ಪ್ರಕರಣ ರದ್ದು ಕೋರಿ ಸಚಿವ ಡಿಕೆ ಶಿವಕುಮಾರ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ಮಾರ್ಚ್ 7ಕ್ಕೆ ಮುಂದೂಡಿದೆ. ತಮ್ಮ ಕಕ್ಷಿದಾರರಿಗೆ ಇಡಿ ಏನಾದರೂ ವಿಚಾರಣೆಗೆ ಹಾಜರಾಗಲೇಬೇಕೆಂದು ಒತ್ತಾಯ ಮಾಡಿದ್ರೆ ಏನು ಮಾಡಬೇಕು ಎಂದು ಡಿಕೆಶಿ ಪರ ವಕೀಲ ಕಪಿಲ್ ಸಿಬಿಲ್ ಅವರು ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರಿದ್ದ ಪೀಠವನ್ನ ಕೇಳಿದ್ರು. ಕೋರ್ಟ್ಗೆ ಅರ್ಜಿ ಹಾಕಲು ಸೂಚಿಸಿದ್ದ ಕೋರ್ಟ್ ವಿಚಾರಣೆಯನ್ನ ಮಾರ್ಚ್ 7ಕ್ಕೆ ಮುಂದೂಡಿದೆ. ಲೋಕಸಭಾ ಚುನಾವಣೆ ಹಿನ್ನೆಲೆ ರಾಜ್ಯದಿಂದಲೇ ಚುನಾವಣಾ ಪ್ರಚಾರಕ್ಕೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಚಾಲನೆ ನೀಡಲಿದ್ದಾರೆ ಎಂದು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಬಿಜೆಪಿ ಶಕ್ತಿ ಕೇಂದ್ರ ಎಂಬ ಕಾರಣಕ್ಕೆ ಮಾರ್ಚ್ 9ರಂದು ಹಾವೇರಿ ಭಾಗದಲ್ಲಿ ಬೃಹತ್ ಸಾರ್ವಜನಿಕ ಸಮಾವೇಶ ಮೂಲಕ ರಾಹುಲ್ ಗಾಂಧಿ ಪ್ರಚಾರಕ್ಕೆ ಅಧಿಕೃತವಾಗಿ ಚಾಲನೆ ನೀಡಲಿದ್ದಾರೆ ಅಂತ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಜೈಷ್ ಸಂಘಟನೆಯ 2 ಶಂಕಿತ ಉಗ್ರರನ್ನ ಉತ್ತರ ಪ್ರದೇಶದಲ್ಲಿ ಎಟಿಎಸ್ ಬಂಧಿಸಿದೆ. ಶಹನ್ವಾಜ್ ಮೊಹಮ್ಮದ್, ಅಕೀಬ್ ಮಲ್ಲಿಕ್ ಎಂಬ 2 ಕಾಶ್ಮೀರ ಮೂಲದ ಯುವಕರು ಸಂಘಟನೆಗೆ ನೇಮಕಕ್ಕೆ ಬಂದಿದ್ದರು ಎಂದು ತಿಳಿದು ಬಂದಿದೆ. ಬಂಧಿತರಿಂದ ಪಿಸ್ತೂಲು ಸೇರಿ ಅಪಾರ ಶಸ್ತ್ರಾಸ್ತ್ರಗಳು ಹಾಗೂ ಜಿಹಾದ್ ಚಾರ್ಟ್, ವಿಡಿಯೋ, ಫೋಟೋಗಳನ್ನು ವಶಕ್ಕೆ ಪಡೆಯಲಾಗಿದೆ. ಪುಲ್ವಾಮಾದಲ್ಲಿ ಭಯೋತ್ಪಾದಕ ದಾಳಿ ಹಿನ್ನೆಲೆ ಇಂಡೋ-ಪಾಕ್ ಕ್ರಿಕೆಟ್ ಬಗ್ಗೆ ಬಿಸಿಸಿಐ ಚರ್ಚೆ ನಡೆಸಿದ್ದು, ಈ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಂಡಿಲ್ಲ. ಇನ್ನು ಇಂಡೋ-ಪಾಕ್ ಕ್ರಿಕೆಟ್ ಮ್ಯಾಚ್ ಜೂನ್ 16ರಂದು ನಡೆಯಲಿರೋದ್ರಿಂದ ಆತುರದಲ್ಲಿ ಯಾವುದೇ ನಿರ್ಧಾರ ಕೈಗೊಳ್ಳುವುದಿಲ್ಲ ಅಂತ ಸಿಒಎ ಮುಖ್ಯಸ್ಥ ವಿನೋದ್ ರೈ ತಿಳಿಸಿದ್ದಾರೆ. ಒಂದು ವೇಳೆ ನಿರ್ದಿಷ್ಟಾವಧಿ ಒಳಗೆ ನಿರ್ಧಾರ ಕೈಗೊಳ್ಳದಿದ್ದಲ್ಲಿ ಸರ್ಕಾರಕ್ಕೆ ಬಿಟ್ಟು ಬಿಡುವುದಾಗಿ ತಿಳಿಸಿದ್ದಾರೆ. ಪುಲ್ವಾಮಾ ದಾಳಿ ಬೆನ್ನಲ್ಲೇ ಪಾಕಿಸ್ತಾನಿ ಕಲಾವಿದರನ್ನ ಭಾರತದಿಂದ ಬ್ಯಾನ್ ಮಾಡಲಾಗಿತ್ತು. ಈ ಬ್ಯಾನ್ ಬಿಸಿ ಇದೀಗ ಪ್ರಸಿದ್ಧ ಪಾಕಿಸ್ತಾನಿ ಸಿಂಗರ್ ಆತಿಫ್ ಅಸ್ಲಾಂಗೂ ತಟ್ಟಿದೆ. ಸಲ್ಮಾನ್ ಖಾನ್ ನಿರ್ಮಾಣದಲ್ಲಿ ಮೂಡಿಬರುತ್ತಿರುವ ನೋಟ್ಬುಕ್ ಸಿನಿಮಾದಲ್ಲಿ ಆತಿಫ್ ಹಾಡಿದ್ರಂತೆ. ಇದೀಗ ಆತಿಫ್ ಹಾಡಿದ ಹಾಡನ್ನ ರೀ ರೆಕಾರ್ಡ್ ಮಾಡಲಾಗುವುದೆಂದು ಚಿತ್ರದ ನಿರ್ದೇಶಕ ನಿತಿನ್ ಕಕ್ಕರ್ ಹೇಳಿದ್ದಾರೆ. 2 ದಿನಗಳ ವಿದೇಶ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿಗೆ 14ನೇ ಸೌತ್ ಕೊರಿಯಾ ಸಿಯೋಲ್ ಪೀಸ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಭಾರತೀಯನಿಗೆ ಮೀಸಲಿಟ್ಟಿರುವ ಪ್ರಥಮ ಸಿಯೋಲ್ ಪೀಸ್ ಪ್ರಶಸ್ತಿಯಾಗಿದ್ದು, 2018ರಲ್ಲಿ ಪ್ರಧಾನಿಗೆ ಸಿಯೋಲ್ ಪೀಸ್ ಪ್ರೈಸ್ ಫೌಂಡೇಶನ್ ಪ್ರಶಸ್ತಿ ಘೋಷಣೆ ಮಾಡಿತ್ತು. 5 ವರ್ಷಕ್ಕೊಮ್ಮೆ ಪ್ರದಾನ ಮಾಡುವ ಸಿಯೋಲ್ ಪೀಸ್ ಪ್ರಶಸ್ತಿಯನ್ನ 1990ರಲ್ಲಿ ಸ್ಥಾಪಿಸಲಾಯಿತು. ನವರಸ ನಾಯಕ ಜಗ್ಗೇಶ್ ಹಾಗೂ ಮಧುಬಾಲ ನಟನೆಯ ಬಹುನಿರೀಕ್ಷಿತ ಪ್ರೀಮಿಯರ್ ಪದ್ಮಿನಿ ಸಿನಿಮಾದ ಆಡಿಯೋ ಲಾಂಚ್ ಫೆಬ್ರವರಿ 25ರಂದು ನಡೆಯಲಿದೆ. ಕಾರ್ಯಕ್ರಮಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬರ್ತಾ ಇದ್ದು, ಅದ್ಧೂರಿಯಾಗಿ ಆಡಿಯೋ ಲಾಂಚ್ ಮಾಡಲಿದ್ದಾರೆ. ಇನ್ನು ಚಿತ್ರತಂಡ ಈಗಾಗಲೇ ಕೆಲವು ಲಿರಿಕಲ್ ಸಾಂಗ್ ರಿಲೀಸ್ ಮಾಡಿದ್ದು, ಯೂಟ್ಯೂಬ್ನಲ್ಲಿ ಭರ್ಜರಿ ಸೌಂಡ್ ಮಾಡ್ತಿವೆ. ನವನಾಯಕ ಸಂತೋಷ್ ಹಾಗೂ ಬಿಗ್ ಬಾಸ್ ಖ್ಯಾತಿಯ ಶ್ರುತಿ ಪ್ರಕಾಶ್ ಜೊತೆಯಾಗಿ ನಟಿಸಿರೋ ಲಂಡನ್ನಲ್ಲಿ ಲಂಬೋದರ ಚಿತ್ರದ ಮೊದಲ ಲಿರಿಕಲ್ ಸಾಂಗ್ ರಿಲೀಸ್ ಆಗಿದೆ. ಈ ಹಾಡಿಗೆ ಪವನ್ ಅಯ್ಯಂಗಾರ್ ಲಿರಿಕ್ಸ್ ಬರೆದಿದ್ದು, ರಿನೋಶಾ ಜಾರ್ಜ್ ಹಾಗೂ ಈಶಾ ಸುಚಿ ಅದ್ಭುತವಾಗಿ ಹಾಡಿದ್ದಾರೆ. ಇನ್ನು ಚಿತ್ರದಲ್ಲಿ ಸಾಧು ಕೋಕಿಲ, ಸಂಪತ್ ರಾಜ್ ಸೇರಿದಂತೆ ಬಹುತೇಕರು ಬಣ್ಣ ಹಚ್ಚಿದ್ದು, ರಾಜ್ ಸೂರ್ಯ ನಿರ್ದೇಶನವಿದೆ.